ಹಾಯ್ ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಯಿ ಅಕೃಪೆ ಹಾಗೂ ಆಶೀರ್ವಾದ ಸದಾ ಎಲ್ಲರ ಮೇಲೆ ಹೀಗೆ ಇರಲಿ ಅಂತ ಬೇಡ್ಕೊಳ್ತಾ ನಾನು ಈ ಸಾಯಿ ಸಚ್ಚರಿತ್ಯ 48ನೇ ಅಧ್ಯಯನವನ್ನು ಆರಂಭಿಸ್ತಾ ಇದ್ದೇನೆ. ಇದರಲ್ಲಿ ಶೇವಡೆ ಅವರ ಭಕ್ತಿ ಹಾಗೂ ಸದ್ಗುರುವಿನ ಲಕ್ಷಣಗಳು, ಸಪಟಣೇಕರ ಹಾಗೂ ಚಲ್ಹಟ್ ಹಾಗೂ ಶ್ರೀಮತಿ ಸಪಟಣೇಕರ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಬ್ಬರು ಹೇಮಾಡ ಪಂತರನ್ನು ಸಾಯಿಬಾಬಾ ಅವರು ಗುರುಗಳು ಅಥವಾ ಸದ್ಗುರುಗಳು ಎಂದು ಕೇಳಿದರು. ಇದನ್ನು ವಿವರಿಸಲು ಹೇಮಾಡ ಪಂತರು ಸದ್ಗುರುವಿನ ಲಕ್ಷಣಗಳನ್ನು ವರ್ಣಿಸಿರುತ್ತಾರೆ. ಸದ್ಗುರುವಿನ ಲಕ್ಷಣಗಳು: ಯಾರು ವೇದಗಳನ್ನು, ವೇದಾಂತಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸುತ್ತಲೂ, ಯಾರು ತಮ್ಮ ಉಸಿರನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಬ್ರಹ್ಮನನ್ನು ಕುರಿತು ಉಪನ್ಯಾಸ ಮಾಡುತ್ತಲೂ, ಯಾರು ಮಂತ್ರಗಳನ್ನು ಶಿಷ್ಯರಿಗೆ ಬೋಧಿಸಿ ಅವುಗಳನ್ನು ಜಪಿಸಲು ಶಿಷ್ಯರಿಗೆ ಹೇಳಿ ಪ್ರತಿಫಲವನ್ನು ಹೊಂದಲು ನಿರ್ದಿಷ್ಟ ಕಾಲವನ್ನು ಸೂಚಿಸಲಾರರೋ, ಯಾರು ಆತ್ಮಜ್ಞಾನವನ್ನು ನೀಡಲಾರರೋ, ಯಾರು ಆತ್ಮಜ್ಞಾನವನ್ನು ಸ್ವತಃ ಸಂಪಾದನೆ ಮಾಡಿರುವುದಿಲ್ಲವೋ ಅಂಥವರು ಸದ್ಗುರು ಎನ್ನಿಸುವುದಿಲ್ಲ. ಆದರೆ ಯಾರು ತಮ್ಮ ಉಪದೇಶಗಳಿಂದ ತಮ್ಮಲ್ಲಿರುವ ಐಹಿಕ ಭೋಗಗಳ ಚಪಲತೆಯನ್ನು ದೂರ ಮಾಡಬಲ್ಲರೋ, ಯಾರು ನಮಗೆ ಆತ್ಮಜ್ಞಾನದ ನೈಜ ಸ್ವರೂಪವನ್ನು ತೋರಿಸಬಲ್ಲರೋ, ಯಾರು ಆತ್ಮಜ್ಞಾನದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ವಿಧಾನಗಳನ್ನು ಪರಿಶ್ರಮ ಹೊಂದಿರುತ್ತಾರೆಯೋ ಅವರೇ ನಿಜವಾದ ಸದ್ಗುರುಗಳೆಂದು ನಾವು ಕರೆಯಬಹುದು. ತಾನೇ ಆತ್ಮಜ್ಞಾನವನ್ನು ಹೊಂದಿರದೇ ಇದ್ದವನು ಇತರರಿಗೆ ಏನು ದೊರಕಿಸಿಕೊಡಬಹುದು? ಸದ್ಗುರು ಕನಸಿನಲ್ಲಿಯೂ ಸಹ ತನ್ನ ಭಕ್ತರಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವನು ಶಿಷ್ಯರ ಸೇವೆ ಮಾಡಲಿಚ್ಛಿಸುತ್ತಾನೆ. ತಾನು ಮೇಲು, ಶಿಷ್ಯರು ಕೀಳೆಂದು ಅವನು ಭಾವಿಸಲಾರ. ತನ್ನ ಶಿಷ್ಯರನ್ನು ಸ್ವಂತ ಮಕ್ಕಳಂತೆ ಭಾವಿಸುತ್ತಾನೆ. ಸದ್ಗುರುವಿನ ಮುಖ್ಯ ಗುಣವೆಂದರೆ ಅವನು ಶಾಂತಿಯ ನಿವಾಸ. ಅವನು ಯಾವಾಗಲೂ ನಿಶ್ಚಲವಾಗಿರುತ್ತಾನೆ. ತಾನು ವಿದ್ವಾಂಸನೆಂಬ ಅಹಂಕಾರ ಅವನಿಗೆ ಇರುವುದಿಲ್ಲ. ಶ್ರೀಮಂತನಾಗಲಿ ಬಡವನಾಗಲಿ ದೊಡ್ಡವರಾಗಲಿ ಚಿಕ್ಕವನಾಗಲಿ ಎಲ್ಲರೂ ಅವನ ದೃಷ್ಟಿಯಲ್ಲಿ ಒಂದೇ. ಕೇವಲ ಪೂರ್ವ ಜನ್ಮದ ಸುಕೃತ ಫಲದಿಂದ ಮಾತ್ರವೇ ಶ್ರೀ ಸಾಯಿಬಾಬಾ ಅವರಂತಹ ಸದ್ಗುರುವಿನ ಸಂಪರ್ಕ ಹೊಂದಿ ಅವರಿಂದ ಆಶೀರ್ವಾದಿಸಲ್ಪಡಲಿರುವುದಾಗಿ ಹೇಳಿರುತ್ತಾರೆ ಶ್ರೀ ಹೇಮಾಡ ಪಂತರು. ಬಾಬಾ ಅವರು ತುಂಬ ಯೌವನದಲ್ಲಿಯೂ ಸಹ ಚಿಲುಮೆ ಒಂದನ್ನು ಬಿಟ್ಟರೆ ಇನ್ಯಾವುದನ್ನು ಇಟ್ಟುಕೊಂಡಿರಲಿಲ್ಲ. ಅವರಿಗೆ ಸಂಸಾರವಾಗಲಿ ಸ್ನೇಹಿತರಾಗಲಿ ಮನೆಯಾಗಲಿ ಯಾವ ಆಧಾರವೂ ಇರಲಿಲ್ಲ. 18ನೇ ವಯಸ್ಸಿನಲ್ಲಿ ಅವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಅತೀತರಾಗಿದ್ದರು. ಯಾವಾಗಲೂ ನಿರ್ಭಯರಾಗಿ ಏಕಾಂತ ಸ್ಥಳದಲ್ಲಿ ಕುಳಿತು ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಅವರು ಜೀವಿಸಿದ್ದಾಗ ಯಾವ ತರಹದ ಅನುಭವಗಳಾದವೋ ಅದೇ ತರಹದ ಅನುಭವ ಭಕ್ತರಿಗೆ ಈಗಲೂ ಆಗುತ್ತಿವೆ. ಭಕ್ತರ ನಿಷ್ಕಲಂಶ ಪ್ರೇಮವನ್ನು ಅರಿತು ಅವರ ಹಿತಕ್ಕೋಸ್ಕರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ಬಾಬಾ ಅವರು ವರ್ತಿಸಿದರು. ಭಕ್ತರು ತಮ್ಮ ವಿಶ್ವಾಸ ಮತ್ತು ಭಕ್ತಿ ಎಂಬ ಹೃದಯದ ಸೊಗಡನ್ನು ಹಣಿ ಮಾಡಿ ಪ್ರೀತಿ ಎಂಬ ಬುತ್ತಿಯಿಂದ ಅದನ್ನು ಉರಿಸಬೇಕು. ಹೀಗೆ ಮಾಡಿದರೆ ಜ್ಞಾನವೆಂಬ ಜ್ವಾಲೆ ಬೆಳಗಿ ಪ್ರಕಾಶಮಾನವಾಗುತ್ತದೆ. ಪ್ರೀತಿ ಇಲ್ಲದ ಜ್ಞಾನ ಒಣಭೂಮಿಯಂತೆ. ಈ ಥರದ ಜ್ಞಾನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ. ಪ್ರೀತಿ ಇಲ್ಲದೆ ತೃಪ್ತಿ ಇರುವುದೇ ಇಲ್ಲ. ಆದುದರಿಂದ ನಮ್ಮಲ್ಲಿ ನಿಶ್ಚಲವಾದ ಅಪಾರವಾದ ಪ್ರೇಮವಿರಬೇಕು. ಆ ಪ್ರೇಮವನ್ನು ಯಾರಿಂದ ವರ್ಣಿಸಲು ಸಾಧ್ಯ? ಅದರ ಮುಂದೆ ಎಲ್ಲವೂ ಕ್ಷುಲ್ಲಕ. ಪ್ರೇಮವಿಲ್ಲದ ಪಠಣದಿಂದಾಗಲಿ ಶ್ರವಣದಿಂದಾಗಲಿ ಏನೂ ಪ್ರಯೋಜನವಿಲ್ಲ. ಪ್ರೀತಿ ಅಥವಾ ಪ್ರೇಮದ ಹೊಂಬೆಳಕಿನಿಂದ ಭಕ್ತಿ, ಶಾಂತಿ, ವೈರಾಗ್ಯ, ಮುಕ್ತಿ ಎಲ್ಲವೂ ದೊರಕುತ್ತವೆ. ಪ್ರೇಮವು ಯಾವುದರಲ್ಲಿಯೂ ತಾನಾಗಿ ಅಂಗೀಕರಿಸುವುದಿಲ್ಲ. ಅದನ್ನೇ ಕುರಿತು ದೀರ್ಘವಾಗಿ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ನಿಜವಾದ ಹಂಬಲ ಮತ್ತು ಸಂಯಮ ಇದ್ದರೆ ಪರಮಾತ್ಮನು ತಾನೇ ಸ್ವತಃ ಅವತರಿಸುವವನು ಎಂಬುದನ್ನು ಭಕ್ತರು ಅರಿತುಕೊಳ್ಳಬೇಕು. ಆದುದರಿಂದ ಗುರುವಿನೆಡೆಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಾಗಿ ಅವನ ಪಾದಾರ್ಚನೆ ಮಾಡೋಣ. ಆಗ ನಾವು ಅವನಿಂದ ರಕ್ಷಿಸಲ್ಪಡುತ್ತೇವೆ. ಈ ಕೆಳಗಿನ ಭಕ್ತರ ಅನುಭವಗಳು ಈ ನೀತಿಯನ್ನು ನಿದರ್ಶಿಸುತ್ತವೆ. ಸಪಟಣೇಕರ ಅಕ್ಕಲಕೋಟೆಯ ಸಪಟಣೇಕರ ವಿದ್ಯಾರ್ಥಿಯಾಗಿ ಕಾನೂನು ವ್ಯಾಸಂಗ ಮಾಡುತ್ತಿದ್ದರು.
ಅವರು ಒಂದು ದಿನ ತಮ್ಮ ಸಹ ವಿದ್ಯಾರ್ಥಿಯಾದ ಶೇವಡೆ ಅವರನ್ನು ಸಂಧಿಸಿದರು. ಇತರ ವಿದ್ಯಾರ್ಥಿಗಳಿಗೂ ಕೂಡ ಗುಂಪು ಕೂಡಿಕೊಂಡು ಅವರ ವ್ಯಾಸಂಗದ ಟಿಪ್ಪಣಿಗಳನ್ನು ಹೋಲಿಸಿಕೊಂಡರು. ಇದರಿಂದ ಶೇವಡೆಯವರು ಏನೂ ಓದಿಲ್ಲವೆಂದು ಅವರನ್ನು ಎಲ್ಲರೂ ಉಪಹಾಸ ಮಾಡಿದರು. ಆಗ ಅವರು, ಸರಿಯಾಗಿ ಓದದಿದ್ದರೂ ಪರವಾಗಿಲ್ಲ, ನನ್ನ ಸಾಯಿಬಾಬಾ ನನ್ನನ್ನು ಪಾಸು ಮಾಡುತ್ತಾರೆ ಎಂದರು. ಸಪಟಣೇಕರ ಅವರಿಗೆ ಆಶ್ಚರ್ಯವಾಯಿತು. ಅವರು ಶೇವಡೆ ಅವರನ್ನು ಪಕ್ಕಕ್ಕೆ ಕರೆದು, ಸಾಯಿಬಾಬಾ ಅಂದರೆ ಯಾರು ಎಂದು ಕೇಳಿದರು. ಅದಕ್ಕೆ ಶೇವಡೆಯವರು, ಶಿರ್ಡಿಯ ಮಸೀದಿಯಲ್ಲೇ ಒಬ್ಬ ಫಕೀರರು ವಾಸಿಸುತ್ತಿದ್ದಾರೆ. ಮಹಾ ಸತ್ಪುರುಷರವರು. ಅವರು ಏಕೈಕ ವ್ಯಕ್ತಿ. ಪೂರ್ವ ಜನ್ಮದ ಪುಣ್ಯ ಫಲವಿದ್ದರೆ ಮಾತ್ರ ಅವರನ್ನು ನೋಡಲು ಸಾಧ್ಯ. ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಅವರು ಹೇಳುವುದು ಎಂದಿಗೂ ಸುಳ್ಳಾಗುವುದಿಲ್ಲ. ನಾನು ಮುಂದಿನ ವರ್ಷ ತೇರ್ಗಡೆಯಾಗುವನೆಂದು ಕಳೆದ ವರ್ಷವೇ ಅವರು ಹೇಳಿದ್ದಾರೆ. ಆದುದರಿಂದ ನಾನು ದೃಢ ನಂಬಿಕೆಯಿಂದ ಇದ್ದೇನೆ ಎಂದರು. ಸಪಟಣೇಕರ ಅವರು ಇದನ್ನು ಕೇಳಿ ನಕ್ಕು ಅವರನ್ನು ಮತ್ತು ಬಾಬಾ ಅವರನ್ನು ಕುರಿತು ಹಾಸ್ಯ ಮಾಡಿದರು. ಮುಂದೆ ಇಬ್ಬರು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು. ಚಲ್ಹಟ್. ಸಪಟಣೇಕರ ಅವರು ಅಕ್ಕಾಲಕೋಟೆಯಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ಇದಾದ 10 ವರ್ಷಗಳ ನಂತರ ಅವರ ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು. ಇದು ಅವರ ಹೃದಯವನ್ನು ಭೇದಿಸಿತು. ಗಾಣಾಪುರದ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು. ಆದರೂ ಶಾಂತಿ ದೊರಕಲಿಲ್ಲ. ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ. ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕ ಬಂದಿತು. ಆಗ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು. ಅವರು ತಮ್ಮ ಕಿರಿಯ ಸಹೋದರ ಪಂಡಿತರಾವನೊಡನೆ ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಮರುಕ್ಷಣವೇ ಆನಂದಭರಿತರಾದರು. ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹೂವು ಹಣ್ಣುಗಳನ್ನು ಅವರ ಮುಂದಿಟ್ಟು, ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು, ಚಲ್ ಹಟ್ ಎಂದು ಅರ್ಭಟಿಸಿದರು. ಸಪಟಣೇಕರ ಅವರು ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು. ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು. ಕೆಲವರು ಬಾಳಶಿಂಪಿ ಕಡೆಗೆ ಹೋಗಲು ಹೇಳಿದರು. ಸಪಟಣೇಕರ ಶಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು. ಬಾಬಾ ಅವರ ಫೋಟೋವೊಂದನ್ನು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು. ಬಾಳಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು ಮತ್ತು ಅವರು ಯಾರು ಫೋಟೋ ಎಂದು ಕೇಳಿದರು. ಬಾಬಾ ಅವರು ಸಪಟಣೇಕರ ಅವರ ಕಡೆಗೆ ಕೈ ಮಾಡಿ, ಅದು ಅವನ ಒಡೆಯನದು ಎಂದರು ಮತ್ತು ಗಹಗಹಿಸಿ ನಕ್ಕರು. ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪಟಣೇಕರಗೆ ಹತ್ತಿರ ಬರಲು ತಿಳಿಸಿದರು. ಸಪಟಣೇಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು. ಆಗ ಅವರಿಗೆ ಏನೂ ತೋಚದಾಯಿತು. ಆಗ ಅವರಿಬ್ಬರು ಬಾಳ ಮತ್ತು ಸಪಟಣೇಕರ ಕೈ ಜೋಡಿಸಿ ಬಾಬಾ ಅವರ ಮುಂದೆ ನಿಂತರು. ಬಾಬಾ ಅವರು ಸಪಟಣೇಕರ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು. ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ. ಸಪಟಣೇಕರ ಅವರು ಭಾರವಾದ ಹೃದಯದಿಂದ ಶಿರ್ಡಿ ಬಿಟ್ಟು ಹೊರಟರು. ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತೆ ಸೇವೆಗೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು. ಶ್ರೀಮತೆ ಸಪಟಣೇಕರ. 1 ವರ್ಷ ಕಳೆಯಿತು. ಆದರೂ ಸಪಟಣೇಕರ ಅವರಿಗೆ ಶಾಂತಿ ದೊರಕಲಿಲ್ಲ. ಗಾಣಾಪುರಕ್ಕೆ ಮತ್ತೆ ಹೋಗಿ ಅಲ್ಲಿ ಕೆಲವು ದಿನಗಳ ಕಾಲ ಕಳೆದರು. ಆನಂತರ ಜಳಗಾಂವಕ್ಕೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವನೆಂದು ನಿರ್ಧರಿಸಿದರು. ಅವರು ಹೊರಡುವ 1 ದಿನ ಮುಂಚೆ ಅವರ ಪತ್ನಿಯು ಈ ರೀತಿ ದೃಷ್ಟಾಂತವಾಯಿತು. ಕನಸಿನಲ್ಲಿ ಅವಳು ಬಾವಿಯಿಂದ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆಯೂ ಮರದ ಕೆಳಗೆ ಕುಳಿತಿದ್ದ ಫಕೀರನೊಬ್ಬನು, ಮಗುವೆ, ಯಾಕೆ ಈ ವ್ಯರ್ಥ ಶ್ರಮ, ನಾನು ನೀರು ತಂದು ಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರಿ ಓಡ ಹತ್ತಿದಳು. ಫಕೀರನು ಅವಳನ್ನು ಹಿಂಬಾಲಿಸಿದನು. ಅಷ್ಟರಲ್ಲಿ ಕನಸು ಮುಗಿದು ಕಣ್ಣು ತೆರೆದು ನೋಡಿದಳು. ಯಾರೂ ಇರಲಿಲ್ಲ. ಅದನ್ನು ಪತಿಗೆ ಹೇಳಿದಳು. ಅವರು ಇದು ಶುಭ ಶಕುನವೆಂದು ಮನಗಂಡು ಶಿರ್ಡಿಗೆ ಹೋಗಲು ನಿರ್ಧರಿಸಿದರು. ಶಿರ್ಡಿ ತಲುಪಿ ಮಸೀದಿಯೊಳಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ. ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು. ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು. ಶ್ರೀಮತಿಯವರು ಬಾಬಾ ಅವರನ್ನು ನೋಡಿ ತಾವು ಕನಸಿನೆಲ್ಲ ಕಂಡ ಫಕೀರನಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು. ಮತ್ತು ಅವಳ ಭಕ್ತಿಗೆ ಮನಸೋತ ಬಾಬಾ ಅಲ್ಲಿಂದ ಬೇರೆ ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯ ಕಥೆಯನ್ನು ಹೇಳತೊಡಗಿದರು. ನನ್ನ ಕೈಕಾಲುಗಳು, ಹೊಟ್ಟೆ, ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ. ನಾನು ಅನೇಕ ಔಷಧಿಗಳನ್ನು ತೆಗೆದುಕೊಂಡೆ.
ಆದರೂ ಗುಣವಾಗಲೇ ಇಲ್ಲ. ಔಷಧಿ ಬಿಟ್ಟು ಬಿಟ್ಟೆ, ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದ ಹಾಗೆಯೇ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯಪಡುತ್ತಿದ್ದೇನೆ ಎಂದರು. ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ಈ ನೋವು ಶ್ರೀಮತಿಯವರದೇ ಆಗಿತ್ತು. ಬಾಬಾ ಅವರು ವರ್ಣಿಸಿದಂತೆ ಅವರ ನೋವುಗಳು ಗುಣವಾಯಿತು. ಆಗ ಶ್ರೀ ಸಪಟಣೇಕರ ಅವರು ದರ್ಶನ ಪಡೆಯಲು ಮುಂದೆ ಬಂದರು. ಆಗ್ಯೂ ಬಾಬಾ ಅವರು ಇಂದಿನಂತೆಯೇ ಚಲ್ ಹಟ್ ಎಂದರು. ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು. ಆ ನಂತರ ಬಾಬಾ ಅವರ ಚರಣ ಕಮಲಗಳಿಗೆ ಎರಗಿದರು. ಆಗ ಬಾಬಾ ಸಪಟಣೇಕರ ಅವರನ್ನು ಆಶೀರ್ವಾದಿಸಿದರು. ಸಪಟಣೇಕರ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಆ ಸಮಯಕ್ಕೆ ಸರಿಯಾಗಿ ದನ ಕಾಯುವ ಒಬ್ಬ ಹೆಂಗಸು ಬಂದು ಬಾಬಾ ಅವರ ಸೊಂಟ ತಿಕ್ಕುತ್ತಾ ಕುಳಿತಳು. ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕತೆ ಹೇಳಲು ಪ್ರಾರಂಭಿಸಿದರು. ಆಗ ಸಪಟಣೇಕರ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು. ಅವರು ಸರ್ವಜ್ಞರೆಂಬುದನ್ನು ಮನಗಂಡರು. ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಎದ್ದಾಗ ಬಾಬಾ ಅವರು ದನ ಕಾಯುವವಳನ್ನು ಕುರಿತು, ಇವನು ನಾನು ಇವನ ಮಗನನ್ನು ಕೊಂದನೆಂದು ನನ್ನನ್ನು ದೂಷಿಸುತ್ತಾನೆ. ನಾನು ಮಕ್ಕಳನ್ನು ಕೊಲ್ಲುತ್ತೇನೆಯೇ? ಇವನು ಇಲ್ಲಿಗೆ ಬಂದು ಹೇಗೆ ಅಳಬೇಕು? ಈಗ ನೋಡು, ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈ ಇಟ್ಟು ಸಮಾಧಾನಪಡಿಸಿ, ಈಗ ನಿನ್ನ ಚಿಂತೆ ದೂರವಾಯಿತು, ನನ್ನಲ್ಲಿ ಅಚಲವಾದ ನಂಬಿಕೆ ಇಡು, ನಿನ್ನ ಅಭಿಷ್ಟ ಈಡೇರುತ್ತದೆ ಎಂದರು. ಸಪಟಣೇಕರ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು. ಆ ನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತರಾಗಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು. ನಂತರ ಪ್ರತಿದಿನ ಇದೇ ರೀತಿ ಪೂಜಿಸತೊಡಗಿದರು. ಒಂದು ದಿನ ಮಸೀದಿಯಲ್ಲಿ ಬಹಳ ಜನಸಂದಣಿ ಇತ್ತು. ಸಪಟಣೇಕರ ಅವರು ಜನಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು. ಇದನ್ನು ನೋಡಿ ಬಾಬಾ ಸಪಟಣೇಕರ ಅವರಿಗೆ, ಯಾಕೆ ಬಹಳ ನಮಸ್ಕರಿಸುತ್ತಿರುವೆ? ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು. ಅಂದಿನಿಂದ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟಣೇಕರ ಕಂಡರು. ಆಗ ಬಾಬಾ ಅವರು ಅವರಿಗೆ ಪಂಢರಾಪುರದ ಪಾಂಡುರಂಗನಂತೆಯೇ ಕಂಡರು. ಮಾರನ ದಿನ ಶಿರ್ಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟಣೇಕರ ಅವರು ಬಾಬಾ ಅವರಿಗೆ 1 ರೂಪಾಯಿ ದಕ್ಷಿಣೆ ಕೊಡಬೇಕೆಂದು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನು ಕೊಡಬೇಕೆಂದು ಯೋಚಿಸಿದರು. ಅವರು ಮಸೀದಿಗೆ ಹೋಗಿ 1 ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರು ಇಚ್ಛೆಯಂತೆಯೇ ಬಾಬಾ ಅವರು 2 ರೂಪಾಯಿ ಕೇಳಿದರು. ಇದನ್ನು ಸಪಟಣೇಕರ ಕೊಟ್ಟರು. ಆಗ ಬಾಬಾ ಅವರು, ಈ ತೆಂಗಿನಕಾಯಿಯನ್ನು ತೆಗೆದುಕೋ, ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು, ಯಾವುದೊಂದು ಚಿಂತೆ ಬೇಡ, ಸುಖವಾಗಿ ಪ್ರಯಾಣ ಮಾಡು ಎಂದರು. ಬಾಬಾ ಅವರು ಹೇಳಿದಂತೆ ಸಪಟಣೇಕರ ನಡೆದುಕೊಂಡರು. 1 ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು. ಮಗುವಿನ 8ನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರು ಮಗುವಿನೊಡನೆ ಶಿರ್ಡಿಗೆ ಬಂದರು. ಬಾಬಾ ಅವರ ಪಾದದಲ್ಲಿ ಮಗುವನ್ನು ಇಟ್ಟು, ದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು, ನಿಮ್ಮ ಋಣ ತೀರಿಸುವ ಬಗ್ಗೆ ನನಗೆ ತಿಳಿಯದು, ಈ ಬಡವರನ್ನು ಆಶೀರ್ವಾದಿಸಿ ಕಾಪಾಡಿರಿ, ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ, ನಮ್ಮನ್ನು ಆಶೀರ್ವಾದಿಸಿರಿ ಎಂದು ಪ್ರಾರ್ಥಿಸಿದರು. ಶ್ರೀ ಸಾಯಿ ಪ್ರಣಾಮಗಳು. ನೋಡಿ, ಸಾಯಿಬಾಬಾ ಅವರು ನಮ್ಮಲ್ಲಿ ಎಷ್ಟು ಪ್ರೀತಿ, ದಯೆ, ಕರುಣೆಯನ್ನು ತೋರಿಸ್ತಿದ್ದಾರೆ ಅಂತ. ಪ್ರತಿಯೊಬ್ಬರಿಗೂ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟೋ ಸಾರಿ ಕಷ್ಟಗಳು ಬಂದಾಗ ಸಾಯಿಬಾಬಾ ಅವ್ರನ್ನ ನಾವು ಬೈಕೊಂಡಿರ್ತೀವಿ ಹಾಗೂ ದ್ವೇಷಿಸ್ತಿರ್ತೀವಿ ಹಾಗೂ ಅವ್ರನ್ನ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡೋದನ್ನು ಬಿಟ್ಟಿರ್ತೀವಿ. ಸೊ ಹಾಗಾಗಿ ಮಾಡೋದ್ರಿಂದ ನಾವು ಅವರ ಕೋಪಕ್ಕೆ ಗುರಿ ಆಗ್ತೀವಿ. ಹಾಗೆ ಅವರು ನಮ್ಮನ್ನು ಬದಲಾಯಿಸೋವರೆಗೂ ಅವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಾವು ಅವ್ರ ಮೇಲೆ ಕೋಪ ಮಾಡಿಕೊಂಡ್ರೂ ಅಷ್ಟೇ, ಮಾಡ್ಕೊಳ್ದೇ ಇದ್ದರೂ ಅಷ್ಟೇ, ಅದು ತಾಯಿಯ ಮಮತೆಯ ಪ್ರೀತಿಯಂತೆಯೇ ಅವ್ರು ನಮ್ಮನ್ನು ಸದಾ ಕಾಪಾಡ್ತಾ ಇರ್ತಾರೆ. ಸೊ ನೋಡಿ, ಸಾಯಿಬಾಬಾ ಒಂದು ಸಾಕ್ಷಾತ್ ತಾಯಿಯ ಪ್ರೀತಿಯನ್ನು ತಮ್ಮ ಮಕ್ಕಳಿಗೆ ಕೊಡೋ ರೀತಿ ಅವ್ರು ನಮ್ಮನ್ನ ಯಾವಾಗಲೂ ಕಾಪಾಡ್ತಾ ಪ್ರೀತಿಯನ್ನು, ನಮ್ಮ ಇಷ್ಟಗಳನ್ನ ಈಡೇರಿಸ್ತಾರೆ, ಕೊಡ್ತಾರೆ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ವಾಚಿಂಗ್ ದಿಸ್ ವಿಡಿಯೋ.